ಪತ್ರಗಳಲ್ಲಿ ಮುಖ್ಯವಾಗಿ 2 ವಿಧ ಇದೆ. ಮೊದಲನೇದಾಗಿ ಔಪಚಾರಿಕ ಪತ್ರ ಅಥವಾ ವ್ಯಾವಹಾರಿಕ ಪತ್ರ. ಎರಡನೇದಾಗಿ ಅನೌಪಚಾರಿಕ ಪತ್ರ ಅಥವಾ ವೈಯಕ್ತಿಕ ಪತ್ರ. ಈಗ ಇಲ್ಲಿರುವಂಥ ಪತ್ರ ವ್ಯಾವಹಾರಿಕ ಪತ್ರ. ಇದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರದ ವಿಷಯದಲ್ಲಿ ಬಹಳ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದರೆ ಯಾವುದೇ ವಿಷಯ ಅಥವಾ ಪರಿಕಲ್ಪನೆಯ ಹೆಸರಿಂದು ಪದದ ಅರ್ಥ ಅಥವಾ ಪದಶಃ ಅರ್ಥ ತಿಳ್ಕೊಂಡ್ರೆ ಯಾವುದೇ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆಯನ್ನ ಸುಲಭವಾಗಿ ಮರೆಯದ ಹಾಗೆ ಬಾಯ್ಪಾಠನೂ ಮಾಡ್ದಲೆ ಅರ್ಥ ಮಾಡ್ಕೊಳ್ಬೋದು ಅಥವಾ ಕಲಿಬಹುದು. ವೈಯಕ್ತಿಕ ಅಂತಂದ್ರೆ ಪರ್ಸನಲ್ ಅಂತ ಅಂದ್ರೆ ನಮ್ಮ ಮನೆಯ ಅಥವಾ ನಮ್ಮ ವಿಷಯ. ಈ ನಮ್ಮ ಪರ್ಸನಲ್ ಅಥವಾ ವೈಯಕ್ತಿಕ ವಿಷಯವನ್ನ ನಾವು ಶಾಲಾ ಕಾಲೇಜ್ಗಾಗ್ಲಿ ಅಥವಾ ಕಚೇರಿಗಳಿಗಾಗ್ಲಿ ಪತ್ರ ಬರೆದು ನಾವು ತಿಳಿಸಲ್ಲ ಅಲ್ವಾ. ಅಂದ್ರೆ ವೈಯಕ್ತಿಕ ವಿಷಯ ತಿಳಿಸೋದು ಕೇವಲ ಕುಟುಂಬದ ಸದಸ್ಯರಿಗೆ ಮತ್ತೆ ಸ್ನೇಹಿತರಿಗೆ ಮಾತ್ರ. ಅಂದ್ರೆ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ಬರೆಯುವಂತ ಪತ್ರನೇ ವೈಯಕ್ತಿಕ ಪತ್ರ. ಈಗ ನಾವೇನ್ ನೋಡ್ತಾ ಇದೀವಿ ಇಲ್ಲಿ ಪತ್ರ, ಇದು ವ್ಯಾವಹಾರಿಕ ಪತ್ರ ಅಥವಾ ಇದನ್ನ ಅಫಿಷಿಯಲ್ ಲೆಟರ್ ಅಂತ ಅಂದ್ಬಿಟ್ಟು ಕರೀತಾರೆ. ಅಂದ್ರೆ ಹೆಸರೇ ಹೇಳುವ ಹಾಗೆ ವ್ಯವಹಾರಕ್ಕೆ ಸಂಬಂಧಿಸಿದ್ದು. ಶಾಲಾ ಕಾಲೇಜು ಅಥವಾ ಕಚೇರಿಗಳಿಗೆ ಅಥವಾ ಇನ್ನಿತರ ಸಂಸ್ಥೆಗಳ ಜೊತೆ ವ್ಯವಹರಿಸೋದಿಕ್ಕೆ ಬರೆಯುವಂತ ಪತ್ರನೇ ವ್ಯಾವಹಾರಿಕ ಪತ್ರ. ಇದರ ಮಾದರಿ ಈಗ ನಾವು ನೋಡ್ತಿರುವಂತಹ ಪತ್ರ ವ್ಯಾವಹಾರಿಕ ಪತ್ರ. ಇದರದ ಒಂದು ಮಾದರಿ ಪತ್ರ ಇದು. ಒಟ್ಟು ಸುಮಾರು 10 ಹಂತ ಅಥವಾ ಅಂಶಗಳನ್ನ ವ್ಯಾವಹಾರಿಕ ಪತ್ರ ಹೊಂದಿದೆ. ಮೊದಲನೇದಾಗಿ ಬರೆದು ಇವರಿಂದ ಅನ್ನೋದು ಮಾರ್ಜಿನ್ ಪಕ್ಕದಲ್ಲೇ ಮೊದಲಿಗೆ ಇವರಿಂದ ಅನ್ನೋಂಥ ಅಡ್ರೆಸ್ ಅನ್ನ ಬರಿಬೇಕಾಗತ್ತೆ. ಈ ಪದನೇ ಹೇಳೋ ಹಾಗೆ ಯಾರಿಂದ ಈ ಪತ್ರ ಬರೆಯಲ್ಪಟ್ಟಿದೆಯೋ ಅವರ ಹೆಸರು ಇದು ಬರುತ್ತೆ. ವ್ಯಾವಹಾರಿಕ ಪತ್ರದಲ್ಲಿ ಇವರಿಂದಾನೇ ಮೊದಲು ಬರಿಬೇಕು. ಆದ್ರೆ ಕೆಲವರಲ್ಲಿ ಒಂದು ಅನುಮಾನ ಇದೆ. ಅದೇನಂತಂದ್ರೆ ಅನೇಕ ಶಿಕ್ಷಣ ಸಂಸ್ಥೆ ಅಥವಾ ಕಚೇರಿಗಳಲ್ಲಿ ಏನ್ ಪತ್ರವನ್ನ ಬರೀತಾರೆ ಅದರಲ್ಲಿ ಮೊದಲಿಗೆ ಇವರಿಂದ ಅನ್ನೋದನ್ನ ಅವ್ರು ಬರೆಯಲ್ಲ. ನೇರವಾಗಿ ಇವರಿಗೆ ಅಂದ್ರೆ ಯಾರಿಗೆ ಪತ್ರ ಬರಿತಾ ಇರ್ತಾರೆ ಅವ್ರ ವಿಳಾಸನ ಬರೆದು ಬಿಡ್ತಾರೆ, ಯಾವ್ದು ಸರಿ ಅಂತ ಅಂದ್ಬಿಟ್ಟು. ಆದ್ರೆ ಒಂದ್ ವಿಷಯ ಏನಂದ್ರೆ ಕಚೇರಿ ಮತ್ತು ಸಂಸ್ಥೆಗಳಲ್ಲಿ ಪತ್ರ ವ್ಯವಹಾರ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರ ಪತ್ರ ವ್ಯವಹಾರ ಮಾಡೋದಕ್ಕೆ ಅಂತಾನೆ ಒಂದು ಪುಸ್ತಕದ ರೂಪದಲ್ಲಿ ಲೆಟರ್ ಹೆಡ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಲೆಟರ್ ಹೆಡ್ ನಲ್ಲಿ ಲೆಟರ್ ಹೆಡ್ ಅಂದ್ರೆ ಮೊದಲಿಗೆ ಆಯಾ ಸಂಸ್ಥೆ ಹೆಸರು ವಿಳಾಸ ಮೇಲ್ಭಾಗದಲ್ಲಿ ಅಚ್ಚಾಗಿರುವಂತಹ ಹಾಳೆಗಳಿಂದ ಕೂಡಿದ ಪುಸ್ತಕ ಅದು ಲೆಟರ್ ಹೆಡ್. ಆ ಲೆಟರ್ ಹೆಡ್ ನಲ್ಲಿ ಹಾಳೆಯ ಮೇಲ್ಭಾಗದಲ್ಲೇ ಆ ಸಂಸ್ಥೆ ಹೆಸರು ವಿಳಾಸ ಅಂದ್ರೆ ಇವರಿಂದ ಅಡ್ರೆಸ್ ಅಲ್ಲೇ ಇರೋದ್ರಿಂದ ಅವರು ಪುನಃ ಇವರಿಂದ ಅನ್ನೋ ವಿಳಾಸನ ಬರಿದಲೆ ನೇರವಾಗಿ ಯಾರಿಗೆ ಪತ್ರ ಬರಿಬೇಕೋ ಅವರಿಗೆ ಅಂದ್ರೆ ಇವರಿಗೆ ವಿಳಾಸದಿಂದ ಪತ್ರವನ್ನ ಶುರು ಮಾಡ್ತಾರೆ ಅಷ್ಟೇ. ಇನ್ನ ಎರಡನೇ ಹಂತ ಇವರಿಗೆ. ಇದು ಇವರಿಂದ ವಿಳಾಸ ಆದ ನಂತರ ಬರೆಯುವಂಥದ್ದು ಮಾರ್ಜಿನ್ ಪಕ್ಕದಲ್ಲೇ ಇದು ಬರುತ್ತೆ. ಅಂದ್ರೆ ಯಾರಿಗೆ ಪತ್ರ ಬರಿತಾ ಇದ್ದಾರೋ ಅವ್ರ ವಿಳಾಸ ಇದು. ವಿಳಾಸದಲ್ಲಿ ಎಲ್ಲಾ ಸಾಲುಗಳು ಒಂದೇ ನೇರದಲ್ಲೇ ಇರಬೇಕು. ಹಾಗೆ ಹೆಸರು ಎಲ್ಲ ಬರ್ದಾದ್ಮೇಲೆ ಮೊದಲು ಊರು, ನಂತರ ತಾಲೂಕಿನ ಹೆಸರು, ಆಮೇಲೆ ಜಿಲ್ಲೆ ಹೆಸರು ಹಾಕಿ ಫುಲ್ ಸ್ಟಾಪ್ ಹಾಕ್ಬೇಕಾಗತ್ತೆ. ಮೂರನೇ ಹಂತ ಮಾನ್ಯರೇ. ಇದು ಮಾರ್ಜಿನ್ ಇಂದ ಸ್ವಲ್ಪ ಒಳಗೆ ಬರುತ್ತೆ ಅಥವಾ ಮಾರ್ಜಿನ್ ಪಕ್ಕದಲ್ಲೂ ಕೆಲವರು ಬರೀತಾರೆ. ಯಾರಿಗೆ ಪತ್ರ ಬರಿತಾ ಇದ್ದಾರೋ ಅವರಿಗೆ ಗೌರವ ಸೂಚಕವಾಗಿ ಮಾನ್ಯರೇ ಅಂತ ಅಂದ್ಬಿಟ್ಟು ಬರೆಯೋದು. ನಾಲ್ಕನೇ ಹಂತ ವಿಷಯ. ಪತ್ರವನ್ನ ಯಾವ ಕಾರಣಕ್ಕೋಸ್ಕರ ಬರ್ದಿರ್ತಾರೋ ಆ ಕಾರಣವನ್ನ ಸಂಕ್ಷಿಪ್ತವಾಗಿ ಒಂದೇ ಸಾಲಿನಲ್ಲಿ ತಿಳಿಸೋದು. ಇದರಿಂದ ಇಡೀ ಪತ್ರವನ್ನ ಓದ್ದಲೆ ಬರೀ ಒಂದೇ ಸಾಲನ್ನು ಓದೋದ್ರ ಮೂಲಕ ಪತ್ರಗಳನ್ನ ಆಫೀಸ್ಗಳಲ್ಲಿ ಸುಲಭವಾಗಿ ವಿಭಾಗ ಮಾಡಿ ಇಡ್ಬೋದು. ಈ ವಿಷಯ ಮಾನ್ಯರ ಕೆಳಗೆ ಸ್ವಲ್ಪ ಒಳಭಾಗದಲ್ಲಿ ಬರುತ್ತೆ. ಈ ವಿಷಯದ ಕೆಳಗೆ ಉಲ್ಲೇಖವನ್ನ ಕೂಡ ಬರೆಯೋದಿದ್ರೆ ಬರಿಬಹುದು. ಇನ್ನು 5ನೇ ಹಂತದಲ್ಲಿ ಯಾವ ಕಾರಣಕ್ಕೋಸ್ಕರ ಪತ್ರ ಬರ್ದಿದ್ದಾರೋ ಅದರ ಸಂಪೂರ್ಣ ವಿವರ ಇಲ್ಲಿ ಬರಿಬೇಕಾಗತ್ತೆ. 6ನೇ ಹಂತ ಪತ್ರ ವಿವರ ಎಲ್ಲ ಬರ್ದಾದ್ಮೇಲೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತ ಅಂದ್ಬಿಟ್ಟು ಗೌರವನ ಸೂಚಕವಾಗಿ ಪದವನ್ನ ಬಳಸೋದ್ರ ಮೂಲಕ ಬರಿಬೇಕಾಗತ್ತೆ. ಅದಕ್ಕೆ ಆ ನಂತರ ಕಾಮವನ್ನು ಹಾಕಬೇಕು. ಅದು ಪತ್ರದ ಮಾರ್ಜಿನ್ ಪಕ್ಕದಲ್ಲೇನೆ ಸ್ವಲ್ಪ ಒಳಭಾಗದಲ್ಲಿ ಬರುತ್ತೆ. ಇನ್ನ 7ನೇ ಹಂತ ಪತ್ರದ ನಂತರದ ಹಂತ ಪತ್ರದ ಬಲಭಾಗದಲ್ಲಿ ಬರುತ್ತೆ. ಕೆಳಭಾಗದಲ್ಲಿ ತಮ್ಮ ವಿಶ್ವಾಸಿ ಅಥವಾ ತಮ್ಮ ನಂಬುಗೆ ಅಂತ ಕೂಡ ಇದನ್ನ ಬರಿಬಹುದು. ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜಿಗೆ ಬರೆಯೋದಾದ್ರೆ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಅಂದ್ಬಿಟ್ಟು ಬರಿಬೇಕಾಗುತ್ತೆ. ಅದಾದ್ಮೇಲೆ ಬರೋದೇ ಸಹಿ.
ಇವರಿಂದ ವಿಳಾಸದಲ್ಲಿ ಯಾವ ಹೆಸರು ಬಂದಿರುತ್ತೋ, ಯಾರು ಪತ್ರ ಬರೆದಿರುತ್ತಾರೋ ಅವರ ಸಹಿ ಇಲ್ಲಿ ಬರುತ್ತೆ. ಇನ್ನು 9ನೇದು ಸ್ಥಳ, ನೀವು ಇರುವಂಥ ಊರಿನ ಹೆಸರು ಅಲ್ಲಿ ಬರುತ್ತೆ. ಇನ್ನು 10ನೇ ಅಂಶ ದಿನಾಂಕ. ಇದನ್ನ ಸ್ಥಳದ ಕೆಳಭಾಗದಲ್ಲೂ ಬರೀಬಹುದು, ಆದರೆ ಹೆಚ್ಚಾಗಿ ಇದನ್ನ ಪತ್ರದ ಮೇಲೆ ಬಲಭಾಗದಲ್ಲಿ ದಿನಾಂಕವನ್ನ ಬರೀತಾರೆ. ಇದು ವ್ಯಾವಹಾರಿಕ ಪತ್ರದ ಮಾದರಿ ರೀತಿ. ಶಾಲಾ ಕಾಲೇಜುಗಳಿಗೆ ಬರೆಯುವಂತಹ ಪತ್ರ, ಸರ್ಕಾರಿ ಕಚೇರಿಗಳಿಗೆ ಬರೆಯುವ ಪತ್ರಗಳು, ಸರ್ಕಾರೇತರ ಸಂಸ್ಥೆಗಳಿಗೆ ಬರೆಯುವ ಪತ್ರಗಳು, ಬ್ಯಾಂಕ್ಗಳು, ಈ ಎಲ್ಲ ಕಡೆಗೆ ಬರೆಯುವ ಪತ್ರಗಳನ್ನು ವ್ಯಾವಹಾರಿಕ ಪತ್ರಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ.